ನಿಮ್ಮ ಹೆಸರುಗಳನ್ನು ಹೇಳ್ಕೊಳ್ಳಿ, ಹಾಗೆ ರಾಶಿ ನಕ್ಷತ್ರಗಳನ್ನು ಹೇಳ್ಕೊಳ್ಳಿ. ಹೇಳಿ. ಮಮ ಸಾ ಕುಟುಂಬಸ್ಯ ನಾನಾ ಗೋತ್ರೋದ್ಭವಸ್ಯ ನಾನಾ ನಾಮಧೇಯಸ್ಯ ಸಮಸ್ತ ಅಸ್ಮಿನ್ ನಾಮಾಂಕಿತ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮನಸೋಭಿಷ್ಟ ಪ್ರಾರ್ಥನಂ ಸಮರ್ಪಯಾಮಿ. ಆ ಪುಷ್ಪಾಕ್ಷತೆಗಳನ್ನ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ವಿಘ್ನಗಳನ್ನು ತಂಡೆ ಸಮಸ್ತ ಭಕ್ತಜನಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯುಹು ಆರೋಗ್ಯ ಐಶ್ವರ್ಯ ಪಾರ್ವತಿ ಪರಮೇಶ್ವರ ಸಮೇತ ಶ್ರೀಮನ್ ಮಹಾಗಣಪತಿ ಸಮೇತ ವಳ್ಳಿ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಮೇತ ಸಮಸ್ತ ಪರಿವಾರ ದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆವಾಹಿತ ಸಮಸ್ತ ಪರಿವಾರ ದೇವತಾಭ್ಯೋ ನಮೋ ನಮಃ. ಮಂತ್ರಸ್ಥಾನಂ ಶುದ್ಧೋದಕಸ್ಥಾನಂ ಕರಿಷ್ಯೆ. ಓಂ ಸಮಸ್ತಾಪರಾಧ ಕ್ಷಮಾಪಣಾರ್ಥಂ ಸಮಸ್ತ ಸನ್ಮಂಗಳಾವಾಪ್ತ್ಯರ್ಥಂ ಮಂಗಳ ನೀರಾಜನಂಚ ಕರಿಷ್ಯೆ. ಓಂ ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಹಿರಣ್ಯಪಾತ್ರಮದೋ ಪೂರ್ಣಂ ದದಾತಿ ಮದವ್ಯೋತಾನೀತಿ ಏಕದಾ ಬ್ರಹ್ಮಣ ಉಪರತೆ ಏಕದೈವ ಯಜಮಾನಾಯ ತೇಜೋ ದದಾತಿ. ಪರಿಂ ದಾಸೀಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರಾಂ. ಓಂ ಪ್ರಥಮ ಕ್ಯಾಮರಾ ಇದೆ. ಯಾರು ಮೊಬೈಲು ಸರ್? ಓಂ ಸರ್ ಇಲ್ಲಿ ಮೇಘ ಹಿಂದೆ ಬಸ್ ಸ್ವಲ್ಪ ಮೇಘ ಹೊಡ್ರೋಗ ಹೀರೋಯಿನ್ ಪಕ್ಕದಲ್ಲಿ ನಿಲ್ಸ್ಕೊಂಡು ಮುಖ ಒಳ್ಳೆ ಸಿಡ್ರುಗಪ್ಪ ಇದ್ದಂಗೆ ಐತೆ. ಒಂದು ನಿಮಿಷ ಹಾಗೆ ಎಲ್ಲ ಥಮ್ಸಪ್ ಇರಬಾರ್ದು ಅಂತ ಕುರಿತಾದ ಸಿನಿಮಾ. ಇಲ್ಲ ಪ್ರಥಮ ನೋ ಕೊಕೇನ್ ಇಡಿ. ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು. ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋಂಗೆ ಆಗ್ಬಾರ್ದು. ನೋನೇ ಇರಲಿ ಅಂತ ಹೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ. ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಗೌರವ್ ವೆಂಕಟೇಶ್ ಸರ್ ನಮ್ಮ ಕರ್ನಾಟಕದಲ್ಲಿ ಹಾಗೆ ಫೈಟ್ ಮಾಸ್ಟರ್. ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ, ಸರ್ ಬನ್ನಿ ಸರ್ ಟೀ ಕುಡಿಯೋಣ, ಊಟ ಮಾಡೋಣ, ಫಿಲ್ಮ್ ನೋಡೋಣ, ಒಂದು ಸೆಲೆಬ್ರಿಟಿ ಶೋ ಇದೆ, ಬರೀ ಇದಕ್ಕೆ ಸೀಮಿತವಾಗೋದು ಬೇಡ. 1600 ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ. 1600 ಸಿನಿಮಾ. ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್, ನಾವೇನೂ ಇಲ್ಲ. ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ದಾರೆ ಒಂದು ಆ್ಯಕ್ಷನ್ ನೋಡಿ. ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ, ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವಾಗಿದ್ದವ್ರದ್ದು ಕೌರವ ಅಂತ. ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ಗೆ ಗರಡಿ ಏನು ಬಂತು, ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕರೆದು ಕೌರವ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು. ಅದಾದಮೇಲೆ ಒಂದು ಬ್ರೇಕ್ ತಗೋತೀನಿ ಪ್ರಥಮ ಅಂತ ಹೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು. ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ, ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು. ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಫೈಟ್ ಪ್ರಥಮದ ಮುಗಿದೋಗ್ಲಿ, ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ. ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟಭಯಂಕರದೊಂದು ಇದು ಮಾಡ್ಕೊಳ್ತೀನಿ. ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈ ಹಿಡಿತು. ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು. ತೊಗೊಂಡೋಗಿ ನಾನು ಒಂದು ಬಂಗ್ಲೆ ಕಟ್ಕೊಂಡಿಲ್ಲ, ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ. ಈ ಪ್ಯಾನ್ ಇಂಡಿಯಾನೋ ಭ್ರಮೆ ನಮಗಿಲ್ಲ. ಪ್ಯಾನ್ ಟುವರ್ಡ್ಸ್ ಕನ್ನಡ, ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ, ಟುಪುಕ್ ಪ್ಯಾನ್ ಆಗಲಿ ಕ್ಯಾಮ್ರಾಗಳು, ನಾವು ನಮ್ಮ ಆಸೆ. ಆ ಥರದ ಒಂದು ಪ್ರಯತ್ನ. ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ. ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ. ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತ ಆಯಿತು. ಮಾರ್ಚಲ್ಲಿ ಇನ್ನೇನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಕೊಟ್ಬಿಡುತ್ತೆ. ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು. ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದರೆ ಮುಹೂರ್ತ ಮಾಡೋಕ್ಕಲ್ಲ ಸರ್, ಅದು ಏನೋ ಅದೇ ಸೌಂಡ್ ಇರ್ತದೆ. ಮಾಡ್ಬೋದು ಸರ್, ಅವ್ರದೇ ಸೌಂಡ್ ಇರ್ತದೆ. ಅಲ್ಲ ಸರ್, ಪಾತ್ರ ಮಾಡ್ತಾ ಇದ್ದಾರಾ? 28 ಕ್ಷೇತ್ರ ಪ್ರಥಮ್ ಸಾರ್ ಪಾತ್ರ ಮಾಡ್ತಾ ಇದ್ದಾರಾ? ಖಂಡಿತ. ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಡ್ರಗ್ಗನ್ನು ಲಾಸ್ಟಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾಯ್ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಇವರು ಓಂ ಸರ್ ಮಾಡ್ತಾರೆ. ಸರ್ ಓಂ ಸರ್ ಅವ್ರು ಸರ್ ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ನಟ ಬ್ಯಾಂಕರ್ಲಿದ್ದಾರೆ, ಕರ್ನಾಟಕದ ಎಳಿಯಾದಲ್ಲಿದ್ದಾರೆ. ಇವರಿಲ್ಲದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಇವತ್ತು ಒಂದ್ಸಲ ಇವರೊಂದು ದಾಬಾಸ್ಪೇಟೆಲ್ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದಾರೆ. ಬೇಡ ಅದು ಯಾಕೆ ಬಗ್ಗೆ ಮಾತಾಡಿ ಆಯ್ತು. ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯ್ತು. ನಟ ಬ್ಯಾಂಕರ್ಲಿ ಮುಂದುವರಿತು. ನಟ ಬ್ಯಾಂಕರ್ ನೋಡಿದವ್ರಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೋತೀವಿ, ಓಂ ಸರ್ ನಲ್ಲಾದ್ರು ಅದೆಲ್ಲ ಒಂದು ನೆನಪು. ಸೊ ಅದ್ಭುತವಾದ ಕಲಾವಿದರು, ನಿರ್ದೇಶಕರು, ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ. ಯಾಕೆಂದ್ರೆ ಎಲ್ಲ ಪ್ರೀತಿಗೆ ಪ್ರೀತಿ ಇಲ್ಲ, ಎಲ್ಲ ಪ್ರೀತಿಗೆ ಹಾರ್ಟ್ಲಿ ಎಲ್ಲರೂ ಪ್ರೀತಿಸ್ತಾರೆ, ಯಾರಿಗೂ ಹರ್ಟ್ ಮಾಡಲ್ಲ.
ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ. ನಾವು ಅವ್ರನ್ನ ಹತ್ತಿರದಿಂದ 1 to 1 ನೋಡಿದ್ವಿ ಬಿಗ್ ಬಾಸ್ ಮಂದಿ. ಸೊ ಈಸ್ ಅ ಗುಡ್ ಹ್ಯೂಮನ್ ಬೀಂಗ್. ಅವ್ರು ಏನಾರು ಅನ್ಕೊಳ್ಳಿ, ಯಾಕೆಂದರೆ ಬೈಬಾರ್ದು ಅಂತೇಳಿ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ. ನಮ್ದವ್ರದ್ದು ಹೊಡೆದಾಟದ ತನಕ ಹೋಗಿತ್ತು. ಚುಚ್ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದ್ದೀವಿ ಅಷ್ಟೇ. ಮದುವೆಗೆ ಬರ್ತೀನಿ, ಆಯ್ತು ಸರ್ ಇನ್ನು 20 ನಿಮಿಷ ಸರ್ 8 ಕೇಳಿಸ್ಕೊಬಿಡ್ತೀರಾ ಅಲ್ವಾ ಸರ್? ಫಿಕ್ಸ್ ಸರ್ ಬೇಡ ಸರ್. ಪ್ರಥಮ್ ಸಿನಿಮಾ ಬಗ್ಗೆ ಪ್ರಥಮ್ ಸಿನಿಮಾ ಬಗ್ಗೆ ಮಾತಾಡಿ. ಪ್ರಥಮ್ ಸಿನಿಮಾ ಬಗ್ಗೆ ಹೇಳ್ತೀನಿ ಅಣ್ಣ ಸಿನಿಮಾ ಬಗ್ಗೆ. ಸೊ ಇದು ವಿಚಾರ ಹೇಗೆ ಅಂದರೆ 1990ರಲ್ಲಿ ಈ ಟೆರರಿಸಮ್ ಹೇಗಿತ್ತು ಅಂದರೆ ಪಾಕಿಸ್ತಾನದಿಂದ ನುಸುಳುಕೋರು ಬಹಳಷ್ಟು ಜನ ಬರ್ತಾಯಿದ್ರು ಕಾಶ್ಮೀರ ಮಾರ್ಗವಾಗಿ. 99-2000 ಕಾರ್ಗಿಲ್ ವಾರ ಆಯಿತು. 2010-11 ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು. 11-12 ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು. 13ರಲ್ಲಿ ಆರ್ಮ್ಸ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು. 13-14 ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ. ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ. ಅಂದರೆ ಫೇಕ್ ಕರೆನ್ಸೀಸ್ ಜಾಸ್ತಿ ಆಗಬಾರ್ದು ಅಂತ. 17, 18, 19, 20 ಪುಟ್ಟ ಪ್ರಮಾಣದ ಡ್ರಗ್ ಬರ್ತಿರುತ್ತೆ. ಸೊ ಒಂದ್ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಕೇನ್ ಭಾರತಕ್ಕೆ ಬಂದಾಗ ಅದನ್ನು ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ? ಇಂಟರ್ಪೋಲ್, NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಕೊಕೇನ್ ಅನ್ನೋದೇ ಕತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ KGF-ಅನ್ನು ಶರಣ್ ಸಾರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸರ್. ಒಂದೇ ಮಾತು, ಕಂಪ್ಲೀಟ್ ಆ್ಯಕ್ಷನ್ ಕ್ರೈಮ್ ಸಬ್ಜೆಕ್ಟ ಶರಣ್, ಚಿಕ್ಕಣ್ಣ, ಸಾಧು ಕೋಕಿಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರೆ ಸರ್. ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ಪ್ಲಾನು. ನಮ್ಮನ್ನೆಲ್ಲ ಆ್ಯಕ್ಷನಲ್ಲೇ ನೋಡ್ತಾರೆ ಪ್ರಥಮವ್ರೆ. ನಾನೇನೋ ಬೇರೆ ಏನೋ ಪ್ಲಾನ್ ಮಾಡ್ತಾಯಿದ್ದೆ, ಸಮಥಿಂಗ್ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದೆ ಅಂತಾಗ ಸರ್ ಈ ಥರದೊಂದು ಸಬ್ಜೆಕ್ಟ್ ಇದೆ ಮಾಡೋಣ, ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅಂದ್ಕೊಂಡ್ವಿ. ಎಲೆಕ್ಷನ್ ಬಂತು. ನಿಮ್ಮ ಪಾತ್ರ ಏನಾ? ನಿಮ್ಮ ಪಾತ್ರ? ನಾನು ಒಂದು ಪ್ರಮುಖವಾದ ಪಾತ್ರ. ಆದರೆ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ, ಈ ಸಿನಿಮಾದಲ್ಲಿ ಕಥೆ ನಾಯಕ. ನಾನು ಆ ಪಾತ್ರಕ್ಕೆ ಜೀವ ತುಂಬ ಪ್ರಯತ್ನ ಮಾಡ್ತೀನಿ. ನೀವು ಹೇಳೋ ಪ್ರಕಾರ ನಾಯಕಿಯನ್ನು ನಾನು ಅಲ್ಲ, ಮದುವೆ ಮುಂಚೆ ಆಗಿರುತ್ತೆ ಹೆಂಗೆ? ಏನದು ಮದುವೆ ಮುಂಚೆ ಆಗಿರುತ್ತೆ ಅದು ಸಿನಿಮಾದಲ್ಲಿ ನೋಡಿ ಸರ್. ಕೆಲವು ಸರ್ ಎಷ್ಟು ಹೇಳ್ಬೋದು ಅಷ್ಟು ಹೇಳಿದ್ದೀನಿ ಸರ್. ಕೊಕೇನ್ ಅಂದ್ರೆ ಏನು, ಯಾಕೆ ಅದು ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸರ್. ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ. ಜಾಸ್ತಿ ಪ್ರಸಾದ ಬೇಕು ಅಂದ್ರೆ ಕ್ಯೂ ಅಲ್ಲಿ ಹೋಗಿ ತಗೋಬೇಕು ಸರ್. ಅಲ್ಲ, ಒಬ್ಬರ ಹೀರೋಯಿನ್ ಸರ್, ಇದು ಇನ್ನೊಬ್ರು ಇದ್ದಾರೆ ಸರ್, ಇನ್ನೊಬ್ರು ಇದ್ದಾರೆ. ಎಲ್ಲವನ್ನೂ ಅನೌನ್ಸ್ ಮಾಡ್ತೀವಿ. ಇನ್ನೂ ತುಂಬಾ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದ್ದಾರೆ. ರವಿ ಕಾಳೆ ಸರ್ ಈಸ್ ತುಂಬಾ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ. ಶಶಿಕುಮಾರ್ ಸರ್ ಇದ್ದಾರೆ ಆ್ಯಂಡ್ ನಮ್ಮ ಮುನಿಯವರು ಇದ್ದಾರೆ. ತುಂಬ ದೊಡ್ಡ ಕಲಾವಿದರ ತಂಡ. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ. ನಾನೊಬ್ಬನೇ ಹ್ಯಾಂಡ್ಸಮ್ ಆಗಿರ್ತಾನೆ. ನಾನು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ, ಯಾಕೆಂದ್ರೆ ನಿಮಗೂ ಗಡ್ಡ ಇಲ್ವಾ? ಓಕೆ. ಸೊ ಇವ್ರಿಗೂ ಗಡ್ಡ ಇಲ್ಲ. ಸೊ ಅಂದ್ರೆ ಅಟ್ಲೀಸ್ಟ್ ಹ್ಯಾಂಡ್ಸಮ್ ಆಗಿ ಕಾಣೋದು ಒಂದು 3-4 ಜನ, ನಾನು ಸರ್ 3-4 ಜನ ಓಂ ಸರ್. ಸೊ ಒಂದು ವಿಶೇಷವಾದ ಆ್ಯಕ್ಷನ್ ಪ್ಯಾಕೆಟ್ ಪೇಟ್ರಿಯಾಟಿಸಮ್ ವಿತ್ ರೊಮ್ಯಾಂಟಿಕ್ ಕಾಮಿಡಿ. ನಮ್ಮದು ಮಾಮೂಲಿ ಅವ್ರ ಜೊತೆಗೆ ನಮ್ಮದು ಇಟ್ಕೊಂಡಿದ್ದೀವಿ. ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಕಡೆ ಇದೆ, ಅವ್ರ ಕಡೆಯಿಂದ ಆ್ಯಕ್ಷನ್ ಅವ್ರ ಇನ್ಪುಟ್ಸು, ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ಮದು. ಒಂದು ಮಾತು ಕೇಳ್ಕೊಳ್ತೀನಿ, ಫ್ರಮ್ 5 ತಿಂಗಳು ಮುಗಿದಿದೆ. ಎಲೆಕ್ಷನ್ ನೋಡಿದ್ರಿ, ಸತತ ಓಡಾಟ. ಯಾಕೆಂದರೆ ನಾನು ನಿಮ್ಮ ಮಾಧ್ಯಮನ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ, ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ತಾವು ವರ್ಕ್ ಮಾಡ್ತೀರಾ. ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್. ಇವತ್ತೇನಾದ್ರು ನಾನು ಎಲ್ಲರೂ ಹೋದರೆ ಯಾರು ಒಂದು ಕಾರ್ಯಕ್ರಮ ಕಾಲೇಜ್ ಫಸ್ಟ್ ಕರೀತಾರೆ, ಪ್ರಥಮ್ ಬರಲಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಯು ಪೀಪಲ್ ನಾವು ಪ್ರತಿದಿನ ಊಟ ಮಾಡಬೇಕಾದ್ರೆ ನಿಮ್ಮನ್ನು ನೆನೆಸ್ಕೊಳ್ತೀವಿ. ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟರೋ ಐಡೆಂಟಿಟಿಗೆ ನನಗೊಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ. ಇದೆಲ್ಲವನ್ನು ಮನಗೊಂಡು ನಾವು ಒಂದು ದೊಡ್ಡ ನಿರ್ಧಾರ ಈ ಸಲದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ತೊಗೊಂಡು ಮಾಡ್ತಾರಂತ ಒಂದು ಸಿನಿಮಾ. ಕತೆ ಯಾರು ಮಾಡಿರೋದು? ಪ್ರಥಮ್ ನಾನೇ. ಸಂತು ಏನ್ ಮಾಡ್ತಾರ? ಸಂತು ನನ್ನ ಜೀವದ ಗೆಳೆಯ. ಈ ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾನೆ ಸಂತು. ನಾನು ನಿಮಗೆ ನೆನಪಿರ್ಬೇಕು, ನಿಮಗೆ ಫಸ್ಟ್ ನೈಟ್ ವಿತ್ ದೇವ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಯ್ತು ನಮ್ದು. ಆ ಟೀಸರ್ ಲಾಂಚ್ ಸಮಯದಲ್ಲಿ ಕರೆದಾಗ ಅಂದೆ ನನ್ನ ನೆಕ್ಸ್ಟ್ ಸಿನಿಮಾ ಇರ್ತೀಯ ಅಂತ ಹೇಳಿದೆ. ಸುಮ್ಮನೆ ಕಾಟಾಚಾರಕ್ಕೆ ಬಾಗುರು ಸಿಕ್ಬಿಡ್ಣ, ಎಲ್ಲಿದ್ಯಾ ಬಾಪ ಮಾಡ್ಬಿಡ್ಣ, ಅದಲ್ಲ. ಒಂದು ವಿಶ್ವಾಸ ಹೇಗೆ ಅಂದರೆ ಅದೊಂದು ಸಿನಿಮಾಗೆ ಮಾರ್ಪಡ್ಬೇಕು. ಅವತ್ತು ಕೊಟ್ಪಾತು ನಾನು ಕೊಟ್ಪಾದ ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ. ಅವತ್ತು ನಾನು ಕರೆದಾಗ ಯಾವ ನಿರೀಕ್ಷೆ ಇಲ್ಲದೆ ಪಾಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆಲಿ ನಿಂತ್ಕೊಂಡ. ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿದ್ದರೆ ನನಗೆ ಖುಷಿ ಆಗುತ್ತೆ. ಸುಮ್ಮನೆ ಕೂತ್ಕೊಂಡ್ಬಿಡೋದು ಸಿಕ್ಬಿಡೋದು ಅದಲ್ಲ. ಅದೊಂದು ಸ್ನೇಹ ಏನು ಅಂದರೆ ಆತನೂ ಒಂದು ವೃತ್ತಿಲಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವನಿದ್ರೆ ನನಗೆ ಖುಷಿ ಆಗುತ್ತೆ. ಆರ್ನ ಅವರು ಹೀರೋಯಿನ್ನು. ಈ ಸಿನಿಮಾ ತೆಲುಗು ಬಳ್ಳಾರಿಯವರು, ಹೈದರಾಬಾದಲ್ಲಿ ಸೆಟ್ಲ್ ಆಗಿರೋದು, ಕನ್ನಡದ ಹುಡುಗಿ. ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಭಾವಂತೆ. ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ. ತೆಲುಗು 4 ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಮೊದಲ ಹೆಜ್ಜೆ. ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸಬೇಕು, ನೀವೆಲ್ಲ ಬೆಳೆಸಬೇಕು. ಎಷ್ಟೋ ಕನ್ನಡನೇ ಮರೆತುಬಿಟ್ಟು ಬೇರೆ ಕಡೆ ಹೋಗೋರ ಮಧ್ಯೆ ನಾನು ಕನ್ನಡ ಕಲ್ತು ಮಾಡ್ತೀನಿ. ಅವ್ರ ಮೇಲೆ ಸ್ವಲ್ಪ ನಿಮ್ಮ ಪ್ರೀತಿ ಇರಲಿ. ಓಕೆ ಕೊಡಿ, ಇವ್ರು ಕೊಡಿ. ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅದೇ ಒಂದು 2-3 ವಾರ ಆಗುತ್ತೆ ನನಗೆ ಬರಲಿಕ್ಕೆ ಹೇಳ್ಬಿಟ್ಟಿದ್ದಾರೆ ಅವರು. ನನಗೆ ಭಾಳ ಖುಷಿ. ನಮ್ಮ ಗೌರವ ವೆಂಕಟೇಶ್
ಅವರು ನನ್ನನ್ನು ಕೌರವನನ್ನಾಗಿ ಮಾಡಿದರು. ಅವ್ರನ್ನ ನಾನು ಮಾಸ್ಟ್ರಾಗಿ ಮಾಡಿದ್ದೆ. 25 ವರ್ಷ ಆಯಿತು ಇಲ್ಲಿಗೆ. 1999 ಫಸ್ಟು ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾಯಿದ್ರು. ಆವಾಗ ಹೊಸದಾಗಿ ಹೀರೋ ಆಗಿದೆ. ಆ ಸ್ನೇಹ ಅವ್ರನ್ನ ಮಾಸ್ಟ್ರಾಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ಮೇಲೆ ಅವ್ರು ಗೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟ್ರಾಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ. ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ಕ್ಲಾಪ್ ಮಾಡಬೇಕು ಅಂದಾಗ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಅಯೋಧ್ಯರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗುತ್ತಾ ನೋ ಕೋಕೇನ್ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ. ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ. ಬರೀ ಕ್ಲಾಪ್ ಅಲ್ಲ, ತುಂಬ ಪವರ್ಫುಲ್ ಪಾತ್ರ ಕೂಡ ಇದೆ. ಅದನ್ನು ನಾವು ಮುಂದಕ್ಕೆ ಹೇಳ್ತೀವಿ. ನೀವು ಬರೀ ಮೂರ್ತದ ಮಾತ್ರ ಹೇಳ್ತಾ ಇದ್ರೆ ನಾವು ಮುಂದಕ್ಕೆ ನಾವು ಹೇಳ್ಕೊತೀವಿ ಸರ್. ಅದಕ್ಕೆ ಇನ್ನೂ ರೇಟು ಡೇಟು ಎಲ್ಲ ಫಿಕ್ಸ್ ಆಗುತ್ತೆ. ನನಗೇನೋ ಕಿವಿನೇ ಕೇಳಿಸ್ತಾ ಇಲ್ಲ. ಅಲ್ಲಲ್ಲ ಸರ್, ಇನ್ನೊಂದ್ಸಲ ಹೇಳಿ ಸರ್, ಇನ್ನೊಂದ್ಸಲ ಹೇಳಿ ಸರ್. ರೇಟು ಡೇಟು ಫಿಕ್ಸ್ ಆಗಬೇಕಾಗುತ್ತೆ. ಕಿವಿನೇ ಕೇಳಲ್ಲಪ್ಪ ನನಗೆ. ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ದುಡ್ಡು ಅಂದರೆ ಏನು ಕೇಳೋದೇ ಇಲ್ಲ. ಇಲ್ಲಿದ್ದಾರೆ ಇವರು ಮಾತಾಡ್ತಾರೆ ನೋಡಿ. ಓಂ ಸರ್ ಕಿವಿ ಕೇಳಿಸುತ್ತೆ. ಮತ್ತು ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದ್ದೇ ಪ್ರೊಡಕ್ಷನು ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ. ಹೊಸದಾಗಿ ಹೀರೋಯಿನ್ ಆರ್ನ ಅವ್ರು ಮಾಡ್ತಾರೆ. ತುಂಬ ಸಂತೋಷ. ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿ ಅಂತ. ಯಾಕೆಂದರೆ ನಮಗೆ ಯಶಸ್ಸು ಬೇಕು. ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಇವತ್ತು ಭಾಳ ಕಷ್ಟಪಡೋಂಥ ಸಮಯ ಇದೆ. ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ದರ್ಶಿಸಿ ಹೋಗುವಂಥ ಸಂದರ್ಭ. ಒಂದು ಚಿತ್ರ ಯಶಸ್ಸಾದರೆ ಮತ್ತೆ 10 ಚಿತ್ರಗಳನ್ನು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ, ಶಕ್ತಿ ಬರುತ್ತೆ. ಆ ರೀತಿ ನೋ ಕೋಕೇನ್ ಅನ್ನೋಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ನಾನೊಂದು ಕಡೆ ಕೇಳಿದ್ದೆ, ನಾನಾಗ ಬಹಳ ಚಿಕ್ಕ ಹುಡುಗ, ಮಾತಾಡು ಮಲ್ಲಿಗೆ ಮಾಡ್ತಿದ್ರು. ಆ ಸಮಯದಲ್ಲಿ ಒಂದ್ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು BC ಪಾಟೀಲ್ ಅವರ ಶುರು ಮಾಡ್ತಾರೆ, ದಿನೇಶ್ ಬಾಬು ಇರ್ಬೋದು, ಎಸ್ ನಾರಾಯಣ. ನನ್ನ ಕಥೆನೇ ಕೇಳಿದೆ ಒಪ್ಕೊಂಡ್ಬಿಡ್ತೀನಿ, ಅಷ್ಟು ನಂಗೆ ಅವ್ರ ಮೇಲೆ ನಂಬಿಕೆ. ಪ್ರೊಡಕ್ಷನ್ನ BC ಪಾಟೀಲ್ ಶಿಸ್ತಿನ ಮಾಡ್ತಾರೆ. ಇದೆಲ್ಲ ವಿಷ್ಣು ಸರ್ ಬಾಯಲ್ಲಿ ನಾನು ಕೇಳಿದ್ದೆ. ನನಗೆ ಬಹಳ ಖುಷಿ ಇದೆ. ಅವರೆಲ್ಲ ನಿಮ್ಮನ್ನು ಅಷ್ಟು ಗೌರವಿಸ್ತಾ ಇದ್ರು, ಪ್ರೀತಿಸ್ತಾರೆ. ಅದಾದಮೇಲೆ ಅವರು ರಾಜಕೀಯಕ್ಕೆ ಬಂದರು, ಡಿಡ್ ಸೋ ಮೆನಿ ಮೂವೀಸ್ನ ಪ್ರೊಡಕ್ಷನ್ ಮಾಡಿದ್ರು. ಅದಾದಮೇಲೆ ಹೊಸಬ್ರು ಕೂಡ ಪ್ರೊಡಕ್ಷನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಸರ್. ಇದೆಲ್ಲ ಇದೇ ಕಾರಣ. ನೀವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡಲಿಕ್ಕೆ. ಥ್ಯಾಂಕ್ ಯು. ಕ್ಷಮಿಸಿ, ನೆಕ್ಸ್ಟ್ ಟೈಮ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ. ಆ್ಯಂಡ್ ಒಂದು ಸೆಕೆಂಡ್, ಚಿನ್ನ ಅಂದರೆ ಬೇಸರ ಮಾಡ್ಕೋಬೇಡಿ. ಅದು ಚಿನ್ನ ಚಿಕ್ಕದು ಅಂತ. ಅವ್ರು ಬಳ್ಳಾರಿ ಅಲ್ವಾ, ಗಣಿ ಚಿನ್ನ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ಅದಕ್ಕೆ ಚಿನ್ನ ಅಂದರೆ ಚಿಕ್ಕದು. ತಪ್ಪಿದೆಯಾ? ತಪ್ಪಿಲ್ಲ, ಸರಿಕೊಂಡು ಹೇಳಮ್ಮ. ಓಕೆ. ಸೊ ಸ್ಟೋರಿಯಾಗಿ ಬಂದರೆ ತುಂಬ ಒಳ್ಳೆ ಸ್ಟೋರಿ ಇದೆ. ಫುಲ್ ಕಾಮಿಡಿ ಇದೆ, ಔಟ್ ಆ್ಯಂಡ್ ಫುಲ್ ಕಾಮಿಡಿ ಇದೆ, ರೊಮ್ಯಾನ್ಸು ಇದೆ, ಫುಲ್ ಎಂಟರ್ಟೈನ್ಮೆಂಟು ಇದೆ, ಆ್ಯಂಡ್ ಸಸ್ಪೆನ್ಸು ಇದೆ. ನಾನು ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ, ಫುಲ್ ಸಸ್ಪೆನ್ಸು ಇದೆ. ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಶೂಟ್ ಮಾಡ್ತೀವಿ ಅಂತ. ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಕೋಡ್ ಅದು ಇದು ಅಂತ ಡಿಲೇ ಆಗಿದೆ. ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ. ನೀವು ಎಲ್ಲರೂ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ. ನನ್ನ ಪಾತ್ರೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ, ಆ್ಯಂಡ್ ರೊಮ್ಯಾನ್ಸು ಇದೆ. ಕಾಲೇಜ್ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಈ ಒಂದು ಸ್ವೀಟ್ ಆಗಿ ಇನ್ನೋಸೆನ್ಸ್ ಇರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪಾತ್ರ ಕೇಳಿದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣಿಸಿದೆಯೋ ಸ್ಕ್ರೀನ್ ಮೇಲೆ ನಿಮಗೂ ಅಷ್ಟು ಕ್ಯೂಟ್ನೆಸ್ ಸ್ವೀಟ್ನೆಸ್ ಕಾಣಿಸ್ಬೇಕು. ಸ್ಕ್ರೀನ್ನೆಸ್ ಅಲ್ಲ, ಅಲ್ಲ ರೀ, ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ಭಯ, ಟೆನ್ಷನ್. DC ಪಾಟೀಲ್ ಅವರು ಇದ್ದಾರೆ, ಸ್ವಲ್ಪ ಟೆನ್ಷನ್ ಅದು ಇರುತ್ತಲ್ಲ. ಪ್ರಥಮ್ ಸಿನಿಮಾ, ಹಲೋ ಮೇಡಮ್, ಪ್ರಥಮ್ ಸಿನಿಮಾ ಯಾವ್ದು ನೋಡಿದ್ದೀರಾ? ಇದಕ್ಕೆ ಮುಂಚೆ ನಟ ಭಯಂಕರ ನೋಡಿದ್ದೀನಿ. ಸೊ ಅಮೆಝಾನ್ ಐತೆ, ನೀವು ನೋಡಿ. ಅಮೆಝಾನ್ ಐತೆ, ಮಿಸ್ ಮಾಡಿದೆ ನೋಡ್ರಪ್ಪ. ಅಮೆಝಾನ್ ಪ್ರೈಮ್ ಅಲ್ಲಿ ಐತೆ, ಮಿಸ್ ಮಾಡಿದೆ ನೋಡಿ. ಮುಂದಿನ ವಾರ ಕಲರ್ಸ್ ಕನ್ನಡ ಬರ್ತೈತೆ. ಅದಕ್ಕೆ ಮಿಂಚಿರುತ್ತೆ ಈ ಸಿನಿಮಾ. ಸೊ ನಿಮ್ಗೆಲ್ಲರನ್ನ ಇಂಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊತಿದ್ದೀವಿ. ನಿಮ್ಮ ಸಪೋರ್ಟ್ ಎಲ್ಲ ಕೊಡಬೇಕು, ನಿಮ್ಮ ಪ್ರೀತಿನ ಕೊಡಬೇಕು. ನಾನು ಇಲ್ಲಿ ಇರಬೇಕಂತ ಬಂದಿದ್ದೀನಿ, ಕನ್ನಡ ಚಿತ್ರದಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ.
ಬಳ್ಳಾರಿನಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಸೊ ನೀವೆಲ್ಲ ಪ್ರೀತಿ ಕೊಡಬೇಕು ಅಂತ ಆಶಿಸ್ತಿದ್ದೀನಿ. ಥ್ಯಾಂಕ್ ಯು. ಆವಾಜ್ ಆಗ್ತಿರಲ್ಲ, ಸಾರಿ ಆವಾಜ್ ಆಗ್ತಿರಲ್ಲ ಹಂಗೆ. ಎಲ್ಲ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕೌರವ್ ವೆಂಕಟೇಶ್ ಅವರು ತುಂಬ ಕಷ್ಟಜೀವಿ, ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ತುಂಬ ಹಾರ್ಡ್ ವರ್ಕರು, ತುಂಬ ಕಷ್ಟಜೀವಿ, ತುಂಬ ಕಷ್ಟಪಡ್ತಾರೆ ಮನುಷ್ಯ ಒಂದೊಂದು ಫ್ರೇಮ್ಗೂ. ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಸರ್ ಅವರಿಗೆ ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ, ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಆಮೇಲೆ ಪ್ರಥಮ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ, ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ಪ್ರಥಮವ್ರಿಗೂ ಒಳ್ಳೇದಾಗಲಿ ಮತ್ತು ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಭಾವನೆ. ಇದ್ರಲ್ಲಿ ಪಾತ್ರ ಹೇಳಿ ಸರ್ ನಿಮ್ಮದು. ನಿಜ ನಂಗೆ ಗೊತ್ತಿಲ್ಲ, ದೇವರಾಣೆ. ಸಬ್ ಇನ್ಸ್ಪೆಕ್ಟರ್ ನಾನು ಮಾಡ್ತಾ ಇದ್ದೀನಾ? ಮಾಡ್ತಾ ಇಲ್ವಾ ಸರ್? ಹಿಂಗೆ ಹೇಳ್ತಿದ್ದೀರಾ? ನಾನು ಮಾಡ್ತಿದ್ದೀನ? ನಿಮಗೆ ಬರಬಾರ್ದು ಬಂದು ನನಗೆ ಪ್ರಾಮಿಸ್ ಗೊತ್ತಿಲ್ಲ. ನಿಮಗೆ ಹಂಗಾರೆ ಮಾಡ್ತಾ ಇಲ್ಲ ನೀವು? ಕೇಳಿ, ಡೈರೆಕ್ಟರ್ ಕೇಳಿ. ಅಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಬಾಯಿ ಹುಳ ಬಿಳ ಮಾತಾಡೋದು, ನೀವೇ ಮಾತಾಡೋದು. ಸರ್ ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್. ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಏನೋ ಕೊಡ್ತಾರಂತಲ್ಲ ನಿಮಗೆ? ಕೊಟ್ಟರೆ ನೋಡೋಣ ಸರ್. ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದ್ರೆ ಕೊಡ್ಬೋದು, ಇಲ್ಲ ಗೊತ್ತಿಲ್ಲ. ನಾನು ಇದ್ದೀನಿ ಸರ್, 100% ಇದೆ ಸರ್. ಖಂಡಿತ ನನಗೆ ಪ್ರಾಮಿಸ್ ನಂಗೆ ಗೊತ್ತಿಲ್ಲ, ಸಾರಿ. ಟ್ರೈ ಮಾಡ್ತೀನಿ ಸರ್. ಅವ್ರು ಏನೋ ಕರೆದ್ರೆ ಖಂಡಿತ ಬಂದು ಕೆಲಸ ಮಾಡ್ತೀನಿ. ಪ್ರಥಮ್ ಕರೆದೇ ಬರಲ್ಲ ಸರ್. ನನಗೆ ಬೇರೆ ಎಲ್ಲ ಇಲ್ಲ. ನನಗೆ ಎಕ್ಸ್ಟ್ರಾ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ, ಇದು ಮಾಡಲ್ಲ. ಇದು ಮುಂಡೆದು ಮಾತಾಡ್ತದೆ ನನಗೆ. ಆಮೇಲೆ ಯಾರಾದರೂ ಇದು ಮಾಡಿದ್ರೆ, ಬಟ್ ಈಸ್ ಎ ಗುಡ್ ಪರ್ಸನ್. ನಿಜವಲ್ಲೂ ನಾನು ಬಿಗ್ ಬಾಸಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ದರು, ಎಲ್ಲರೂ ಇದ್ದರೂ ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಹೇಳಿದೆ. ಅವ್ರು ಗೆದ್ದರು, ನಮ್ಗೆ ಖುಷಿ ಆಯಿತು. ಅವ್ರ ತಂದೆ ತಾಯಿಯವರು ತುಂಬ ಅಭಿಮಾನ ಇಟ್ಟಿದ್ದಾರೆ. ಇಟ್ಸ್ ಎ ಗುಡ್. ಅವ್ರಿಗೆ ಒಳ್ಳೇದಾಗಬೇಕು ಸರ್. ಅವ್ರಿಗೋಸ್ಕರ ಸರ್ ನಾನು ಭಯಂಕರ ಮಾಡಿದೆ. ಬಟ್ ನಂಗೆ ಒಂದೊಂದ್ಸಲ ಆಗಲ್ಲ ಸರ್. ತೊಗೊಂಡು ಹಂಗೆ ಏನೋ ಚುಚ್ಕೊಳೋಣ ಆ ಥರ ಕಾಟ ಕೊಡ್ತಾರೆ. ಬಟ್ ಆದರೂ ತುಂಬ ಒಳ್ಳೆ ಹುಡುಗ, ಅವ್ರಿಗೆ ಒಳ್ಳೇದಾಗಬೇಕು ಸರ್ ಅಷ್ಟೇ. ಅವ್ನು ನೋಡಿದ್ರೆ ಸಾಯಿಸ್ಬಿಡಮ್ಮ. ಮೊದಲೇ ನಾನು ನನ್ನ BC ಪಾಟೀಲ್ ಅನ್ನೋದ ಹತ್ರ ನಾನು ಚಿನ್ನರುಣಿ ಯಾವತ್ತು, ಏನಕ್ಕೆ ಅಂದರೆ ನಾನು ಇವತ್ತು ಈ ಸ್ಟೇಜಲ್ಲಿ ಇದ್ದೀನಂದರೆ ಅವರೇ ಕಾರಣ. ಯಾಕಂದರೆ ನಾನು ಅವರು ಕೊಟ್ಟಂಥ ಒಂದು ಅವಕಾಶ ನನಗೆ ಇಲ್ಲರೂ ತಂದಿದೆ. ಸೊ ನಂಗೆ ಅದು ನಾನು ಯಾವತ್ತೂ ನನ್ನ ಜೀವರು ಮರೆಯೋದಿಲ್ಲ. ಯಾಕಂದರೆ ತುಂಬ ಜನ ಮರ್ತೋಗಿರ್ತಾರೆ, ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ. ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ. ಸೊ ಅಷ್ಟು ನಾನು ಉಳಿಸ್ಕೊಂಬಂದಿದ್ದೀನಿ. ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಮಾತಾಡಿಲ್ಲ. ಯಾವಾಗ ಏನು ಡೇಟ್ ಹೇಳು, ಟೈಮ್ ಹೇಳು, ಬರ್ತೀನಿ ಅಷ್ಟೇ ಹೇಳೋದು. ನಾನು ಬರೋಲ್ಲ, ಹಂಗೆ ಕೆಲಸ ಇದೆ, ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಎಲ್ಲರಿಗೂ ಬಂದಿದ್ದಾರೆ. ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ. ಕೊಕೇನ್ ಸಿನಿಮಾ ಈಸ್ ಎ ಡ್ರಗ್ಸ್ ಮಾಫಿಯಾ. ಸೊ ಪ್ರಥಮ ಅವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ಎರಡೂ ಮಾಡ್ತಾಯಿದ್ದೀನಿ. ಸೊ ಇದರ ಎಲ್ಲ ಆರ್ಟಿಸ್ಟ್ಗಳು ತುಂಬ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲ ಆರ್ಟಿಸ್ಟ್ಗಳು ಸಂತು ಇರ್ಬೋದು, ಓಂ ಸರ್ ಇರ್ಬೋದು, ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ. ಯಾಕಂದರೆ ಥಿಯೇಟ್ರ್ ಜನ ಬರ್ತಿಲ್ಲ, ಬರೋ ಥರ ಮಾಡಬೇಕು ಅನ್ನೋದು ನಾನು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಬೇಕು. ಫೈಟ್ ಎಷ್ಟಿದೆ? 5 ಫೈಟ್ ಇದೆ. 5 ಫೈಟ್ ಅವ್ರಿಗೂ 5 ಫೈಟ್ ಅವ್ರಿಗೆ ಸಂಯೋಜನೆ ನೀವೇನು ಮಾಡ್ತೀವಿ? ಗೋಕುಲ್ ಅಂತ ವಿಲನ್ ಇದರಲ್ಲಿ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಕಲ್ಕಿ ಅಭಿಷೇಕನ ಮ್ಯೂಸಿಕ್ ಡೈರೆಕ್ಟರ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಹೊಸ ಪ್ರತಿಭೆ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ. ಸೊ ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ. ಕ್ಯಾಮ್ರಾಮ್ಯಾನು ಸಮರ್ಥ್ ಅಂತ ಅವ್ರನ್ನೂ ಇದು ಮಾಡಿದ್ದೀನಿ. ಸೊ ಈ ಥರ ನಾನು ನನ್ನೊಂದು ಟೀಮ್ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರಿಗೂ ತುಂಬ ಜನ ಗಲಾಟೆ ಆಗಿದೆ. ಒಂದು 6 ತಿಂಗಳಿಂದ ಮುಂದೆ ತಳ್ತಾನೆ ಇದ್ದರು. ಸೊ ಎಲೆಕ್ಷನ್ ಆಗೋಯ್ತು, ಎಲೆಕ್ಷನ್ ಮುಗಿತೆಲ್ಲ ಆಯಿತು. ಸೊ ಇವತ್ತು ಒಳ್ಳೆ ಗಳಿಗೆ ಕೂಡಿ ಬಂದಿದೆ. ಸೊ ನನ್ನ ಫಸ್ಟು ನಿರ್ದೇಶನ ಸಿನಿಮಾನ ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಸಾಹಸ ನಿರ್ದೇಶನ ನೀವೇ ಮಾಡಿ? ಹೌದು, ಸಾಹಸ ನಿರ್ದೇಶನ. ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀವಿ? ಶೂಟ್ ಬಂದು ಮಂಗಳೂರು ಮತ್ತು ಬೆಂಗಳೂರು, ಫಾರಿನ್ ಸಾಂಗ್ ಮತ್ತು ಫಾರಿನ್. ಮೇಡಮ್ 1600 ಫಿಲ್ಮ್ ಫೈಟ್ ಮಾಡಿಸ್ಬಿಟ್ಟು ಫೈಟ್ ಮಾಸ್ಟರ್ ಆಗಿರೋರು ಇದಕ್ಕೆ ಅವ್ರು ಬೇರೆಯವ್ರು ಕೊಡ್ತಾರಾ?
ಹೆಂಗೆ ಬೇರೆ ಕೆಲಸ ಇರ್ತಾರೆ ಸರ್. ಏನೇ ಮಾಡ್ರು ಫೈಟ್ ಅವ್ರು ಬಿಡಲ್ಲ. ಡ್ಯಾನ್ಸ್ ಮಾಸ್ಟರ್ ಈಗ ಡ್ಯಾನ್ಸ್ ಬಿಟ್ಬಿಡ್ತಾರ, ಹಂಗೆ ಫೈಟ್ ಮಾಸ್ಟರ್ ಫೈಟ್ ಬಿಡಲ್ಲ. ಹೊಡೆಯಕ್ಕೆ ಅಂತ 5 ಫೈಟ್ ಕೊಟ್ಟಿದ್ದಾರಲ್ಲ. ಅದೇ ಆಗ್ತಿರೋದು. ಈಗ ಬೇರೆ ತರ ವರ್ಕೌಟ್ ಡೈಲಿ ನಡೀತಾ ಇದೆ. ಅದೇ ವಿಚಾರದಲ್ಲಿ ಚರ್ಚೆ. ನನ್ನ ಇವರು ಅನಂತ್ನಾಗ್ನ ಅಲ್ಲು ಅರ್ಜುನ್ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಕಾಮಿಡಿ ಓಕೆ, ಡ್ಯಾನ್ಸ್ ಹಂಗೆ ಬೇಕು ಅಂದರು, ಫೈಟ್ ಹಂಗೆ ಬೇಕು ಅಂದರು. ಆಯಿತು ಅಣ್ಣ ಮಾಡ್ತೀನಿ ಅಣ್ಣ, ಅವ್ರದ್ದು ಪರ್ಫಾರ್ಮೆನ್ಸ್ ಅನಂತ್ನಾಗ್ ಸರ್ ಹಂಗೆ ಬರ್ತಾನೆ, ಹಂಗೆ ಮಾಡ್ತೀನಿ ಅಂತ ಇಲ್ಲ, ಅದ್ರ ಜೊತೆಗೆ ಇದು ಮಾಡಿ ಅಂತ ಹಿಂಡ್ತವ್ರೆ. ಫಾರಿನ್ ಶೂಟಿಂಗು ಫಾರಿನ್ ಬಹುಶಃ ವಿ ಆರ್ ಪ್ಲಾನಿಂಗ್ ರಷ್ಯಾ ಅಂತ ನಾನು ಅನ್ಕೊಂಡಿದ್ದೀನಿ. ಸಿಚುವೇಶನ್ ಏನು ಶೂಟಿಂಗ್ ನಾನು ಅದ್ರದ್ದು ಒಂದು ಚೂರು ನಿಮಗೆ ಹೇಳ್ತೀವಿ. ಏನಾಗಿದೆ ಅಂದರೆ ನೈಜೀರಿಯಾ ಮಾರ್ಗವಾಗಿ ಬರುವಂತಹ ಒಂದಷ್ಟು ಡ್ರಗ್ ಕಂಟೈನರ್ನ ಎಲ್ಲ ಕಡೆ ಕೈ ಕೊಡುತ್ತೆ. ಇಂಟರ್ಪೋಲ್ ಎಲ್ಲ ಕೈ ಕೊಟ್ಟಾಗ ಒಂದು ದೊಡ್ಡ ಡಿಸಿಷನ್ ಸೆಂಟ್ರಲ್ ಮಿನಿಸ್ಟರ್ ತಗೋತಾರೆ. ಕಮಿಷನರ್ ಆಗಿ ನಮ್ಮ ಶಶಿಕುಮಾರ್ ಸರ್ ಹಾಗೂ ರವಿ ಕಾಳೆ ಅವರು ಮಾಡ್ತಾ ಇದ್ದಾರೆ. ಸೊ ಆ ಹಂತದಲ್ಲಿ ಸರ್ಕಾರದ ಯಾರೂ ತಗೊಳ್ಳದೇ ಇರೋಂಥ ಒಂದು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಗಿ ಯಾರು BC ಪಾಟೀಲ್ ಸರ್ ಒಂದು ದೊಡ್ಡ ನಿರ್ಧಾರ ತಗೋತಾರೆ. ಅದನ್ನು ಡೆಸ್ಟ್ರಾಯ್ ಮಾಡಬೇಕು ಅಂತ ಏನು ಮಾಡ್ಬೋದು ಅನ್ನೋದನ್ನು. ಸೊ ಅದನ್ನು ಒಂದು ಹೀರೋಯಿನ್ ಅಂದರೆ ಇಂಟರ್ಪೋಲ್ ಸಹಿತ ಫೇಲ್ಯೂರ್ ಆದಾಗ ಒಂದು ಕೈ ಕೊಟ್ಟ ಅದು ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ತಮ್ಮ ಶಕ್ತಿ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಿರುವಂತಹ ಸಿನಿಮಾ. ಇದುವರೆಗೆ ಏನು ನೋಡಿದ್ವಿ ಅದನ್ನು ಬಿಟ್ಟು, ಅಂದರೆ ಒಬ್ಬ ಮಿನಿಸ್ಟ್ರು ಕೇಂದ್ರ ಸಚಿವರು ಏನು ಹಂತಕ್ಕೆ ಮೀರಿ ರಿಸ್ಕ್ಗಳ ಚಾಲೆಂಜಸ್ ತಗೋಬೋದು, ಅದನ್ನು ಶಕ್ತಿ ಮೀರಿ ತಗೋತಾರೆ. ಇದು ಜೀವನದ ಒಂದು ದೊಡ್ಡ ಚಾಲೆಂಜ್. ನಾನು ಇದನ್ನು ನನ್ನ ಲಿಮಿಟ್ಸಲ್ಲಿ ಮಾಡಬೇಕು, ಒಂದು ಗಡಿಯಲ್ಲಿ ಅದು ಬಿಟ್ಟು ನಾನು ಚಾಲೆಂಜ್ ತೊಗೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ಗಡಿ ಆಚೆಗೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಅಟ್ಯಾಕ್ ಮಾಡೋದೆಲ್ಲ ಕೇಳಿರ್ತೀವಿ ಗೊತ್ತಾ. ಆ ಥರ ಒಂದು ಕೆಲವು ರಿಸ್ಕ್ ಚಾಲೆಂಜಸ್ ನಿರ್ಧಾರಗಳನ್ನ ತೊಗೊಳ್ಳೋಂಥ ಪಾತ್ರ BC ಪಾಟೀಲ್ ಸರ್ ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ರಾವ್ ಸರ್ ಕಂಪ್ಲೀಟ್ ಸಿನಿಮಾನ ಈ ಚೇಂಜ್ ಟ್ವಿಸ್ಟ್ ಕೊಡದೆ ಅವರು ಕೊಕೆಂದು ಎಲ್ಲೂ ಹೊರಗಡೆ ಹೇಳಬಾರ್ದು ಅಂತ ಇರ್ತಾರೆ. ಬಟ್ ಆ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟು ಅಧ್ವಾನ ಮಾಡಿಟ್ಬಿಡ್ತಾರೆ. ಅವರು ಪತ್ರಕರ್ತರಿಗೆ ಹೋಗ್ಬಿಟ್ಟು ಫ್ರೆಂಡ್ ಮಾಡ್ಕೊಂಡು ಒಂದು ಕಾಫಿ ಕುಡಿತಾ ಅವ್ರಿಗೆಲ್ಲ ಸತ್ಯ ಹೇಳ್ಬಿಡ್ತಾರೆ. ಅಲ್ಲಿಂದ ಆಗಂಥದ್ದು ಇಡೀ ದೇಶ ಒಂದು ಇದ್ರ ಹಿಂದೆ ಬಿಡುತ್ತೆ. ಏನೇನಾಗುತ್ತೆ ಅಂತ ವಿ ಆರ್ ಪ್ರೆಸೆಂಟಿಂಗ್ ಇನ್ ಎಂಟರ್ಟೈನಿಂಗ್ ವೇ. ಪ್ರತಿ ಸೆಕೆಂಡ್ ಹೇಳಿದಲ್ಲ, KGFನ ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೆ ಹಂಗೆ ಆ ರೇಂಜ್ಗೆ ಕಾಮಿಡಿ ಪ್ಲಸ್ ಆ್ಯಕ್ಷನ್ ಮಾಸ್. 5 ಆ್ಯಕ್ಷನ್ ನಾನು ಮಾಡೇ ಇಲ್ಲ ಕಣ್ಣಣ್ಣ, ನಾನು ಹಿಂಡ್ಬಿಡ್ತವ್ರು ಹಾಕೊಂಡು. ಸೊ ಆದರೂ ಮಾಡ್ತಾ ಇದ್ದೀವಿ. ಸಾಂಗ್ಗಳು ಎಷ್ಟಿರುತ್ತೆ? ಸಾಂಗ್ 4 ಆಸ್ ಆಫ್ ನಾವು 3+1 ಅಂತ ಏನೋ ಪ್ಲಾನ್ ಮಾಡಿ. ಒಂದು ಫಾರಿನ್ ಅಲ್ಲ, 1 ಫಾರಿನ್ನು 2 ಫಾರಿನ್ನು, ಒಂದು ಅದೇನೋ ಮಾಸ್ಟರ್ ಹೇಳಿದ್ದು ನಾನು ಕೇಳಿಲ್ಲ. ಅವರೇನೋ ಪ್ಲಾನ್ ಮಾಡ್ತಾರೆ ಒಂದು ಆ್ಯಕ್ಷನ್ ವಿಲನ್ ಇದ್ಮೇಲೆ ಒಂದು ಐಟಮ್ ಸಾಂಗ್ ಇರಬೇಕು ಅಂತ ಇವರಲ್ಲ. ಅವ್ರು ಹಂಗೆ ಅವ್ರದ್ದು ಅದಕ್ಕೆ ನಾನು ತಲೆ ಹಾಕಿಲ್ಲ. ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ, 2 ಡ್ಯುಯೆಟ್ಟು ಮತ್ತು ಒಂದು ಫಾರಿನ್ ಸಾಂಗ್, ಒಂದು ಸ್ಪೀಡ್ ಸಾಂಗ್ ಇದೆ, ಒಂದು ತುಂಬ ಥ್ರಿಲ್ಲಿಂಗ್ ಆಗಿರೋದು ಒಂದು ಸಾಂಗು, ಸಂಸ್ಕೃತದ ಒಂದು ಸಾಂಗ್ ಇದೆ. ಸೊ ಸಾಂಗು ಯೋಗರಾಜ್ ಭಟ್ ಬರೀತಾ ಇದ್ದಾರೆ. ಇಲ್ಲೇನು ಸೆಟ್ ಗಿಟ್ ಏನು ಹಾಕಲ್ವ ಇಲ್ಲಿ? ಅದು ಸರ್ ತುಂಬ ಪ್ರಿಪ್ರೇಷನ್ಸ್ ಜೊತೆಗೆ ಬೇರೆ ಥರಕ್ಕೆ ಹೋಗ್ತಾ ಇದ್ವಿ. ಯಾವಾಗ ನಂಗೆ ನಟ ಭಯಂಕರ ಕೈ ಹಿಡಿತು ಫೈನಾನ್ಷಿಯಲ್ ಇದು ಕಲರ್ಸಿಂದ, ಆಗ ಒಂದು ಹಂತಕ್ಕೆ ಒಂದು ಚಾಲೆಂಜಸ್ ತೊಗೋಬೇಕು ಅಂತ ದೊಡ್ಡ ಮಟ್ಟದ ಚಾಲೆಂಜಸ್ ತೊಗೊಂಡ್ರು ಸರ್. ಇದು ನಾವು ಇದಕ್ಕೆ ಯಾವುದೇ ಮಿತಿ ಹಾಕ್ಕೊಂಡಿಲ್ಲ, ಬೇರೆ ಥರದ್ದೇನೋ ಒಂದು ಪ್ಲ್ಯಾನ್ ಮಾಡ್ತೀವಿ ಸರ್. ಇದೆಲ್ಲ ಇದಕ್ಕೆ ಅಂತ 3 ತಿಂಗಳ ಕಾಲ ಬರೀ ಮುಹೂರ್ತದ ವಿಚಾರಕ್ಕೆ ಅಥವಾ ಯಾವಾಗ ಶೂಟ್ಗೆ ಹೋಗಬೇಕು, ಏನೇನು ಪ್ರಿಪೇರ್ ಆಗಬೇಕು ಅನ್ನೋದು ಕುರಿತು ಡಿಸ್ಕಷನ್ ಜೊತೆಗೆ ನಾನು ಇಂತಿಂಥದ್ದೇ ಮಾಡಬೇಕು ಅನ್ನೋ ವಿಚಾರದಲ್ಲಿರ್ಬೋದು. ಅವರ ಆಸೆ ಏನು ಅಂದರೆ, ನಾನು ಶುರು ಮಾಡಿದ್ದದು ಪಾಟೀಲ್ ಸರ್ ಖಂಡಿತ ಈ ಪಾತ್ರ ನಾನು ಕಮಿಷನರ್ ಮಾಡಿಸೋಣ ಅಂತ ಇಲ್ಲ, ಅವ್ರ ಮಿನಿಸ್ಟರ್ದು ಇದು ಮಾಡೋಣ ಅಂತ ಅದೇ ವಿಚಾರದ ಒಡೆದಾಟ ತಂದ್ಕೊಟ್ಟೋಯ್ತು. ಆಮೇಲೆ ಅಂದೆ ಸರ್ ನೀವು ಫೈಟ್ ಮಾಸ್ಟ್ರು ಸೆಟಲ್ ಮಾಡಿಸಿ ಇಲ್ಲಿ ಸುಮ್ಮನೆ ಇದ್ಕೊಳ್ಳಿ ಅಂತ ಸುಮ್ಮನೆ ಕೂಡಿಸಿದ್ದೀನಿ ನಾನು. ಕರೆಕ್ಟ್ ಅಲ್ವ ಸರ್? ಪ್ಲಾನ್ ಮಾಡಿ ದೊಡ್ಡದಾಗಿ ಮಾಡೋಣ, ದೊಡ್ಡ ಸ್ಟಾರ್ ಕಾಸ್ಟ್. ಈಗ ರವಿ ಕಾಳೆ ಸರ್ ಇರ್ಬೋದು, ಶಶಿಕುಮಾರ್ ಎಲ್ಲ ನಮ್ಮ ಪ್ರೀತಿಯ ಹೋಗ್ಬಿಟ್ಟು ವಿಶೇಷವಾಗಿ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಮುನಿ ಸರ್ ಇದ್ದಾರೆ, ಮಿಮಿಕ್ರಿ ಗೋಪಿ ಇದ್ದಾರೆ, ಓಂ ಪ್ರಕಾಶ್ ಸರ್ ಇದ್ದಾರೆ. ಸೊ ಇವರೆಲ್ಲ ಈ ಸಿನಿಮಾದ ಒಂದು ಜೀವಾಳ. ಇವರೆಲ್ಲ ಸೇರಿ ಸಿನಿಮಾನ ಇನ್ನಷ್ಟು ಎಂಟೈರ್ ಸಿನಿಮಾ ನಡೆಯೋದು ಹೀರೋಯಿನ್ ಮೇಲೆ. ಸೊ ಹೀರೋಯಿನ್ಗೆ ಡ್ರಗ್ ಸಿಕ್ಕಾಗ ಏನೇನು ಆಗುತ್ತೆ ಅನ್ನೋದನ್ನು ವಿಶೇಷವಾಗಿ ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಕಮಿಷನರ್ ಸೇರಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೀಗೆ ಒಂದು ಕಂಟೈನರ್ ಭಾರತಕ್ಕೆ ಬಂದಾಗ ಏನೇನು ಆಗುತ್ತೆ ಅನ್ನೋದನ್ನು, ಅಂದರೆ ಒಂದು ಒಪಿನಿಯನ್ ಏನೇನಾಗುತ್ತೆ, ಸಮಾಜದಲ್ಲಿ ಆಗೋ ಬದಲಾವಣೆಗಳೇನು, ಆ ಕ್ಷಣಕ್ಕೆ ಮಾಧ್ಯಮ ಕ್ಷೇತ್ರದಲ್ಲಿ ಆಗ್ಬೋದು, ಎಲ್ಲವನ್ನು ಅಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಆಗೋ ಅದೆಲ್ಲವನ್ನು ರೆಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇದುವರೆಗೆ ಮಾಡಿದ್ದು ಬಿಟ್ಟು ಬೇರೆ ಥರದಲ್ಲಿ ಯೋಚನೆ ಮಾಡೋಣ. ಸ್ವಲ್ಪ ಆ್ಯಕ್ಷನ್ನು, ರೊಮ್ಯಾನ್ಸ್, ಕಾಮಿಡಿ, ನಮ್ಮ ಐಟಮ್, ನಮ್ಮ ಕ್ಯಾಟಗರಿ. ನಾವು ಈಗ ಈ ಮಿನಿಸ್ಟ್ರುಗಳಿರ್ತ ಗೊತ್ತಾ, CMಗಳು ಮತ್ತು ಇವ್ರು ಇರ್ತಾರಲ್ಲ, ನನ್ನ ಕಡೆಯಿಂದ ಇವ್ರಿಗೆ 3 ಸೀಟ್ ಕೊಡ್ಸಮ್ಮ ಅಂತ, ನನ್ನ ಕಡೆಯಿಂದ ಕಾಮಿಡಿ, ಲವ್ ಈ ಸಬ್ಜೆಕ್ಟ್ ನಂದು ಅಂತ, ಆ್ಯಕ್ಷನ್ನು ಅವ್ರ ಕಡೆಯಿಂದ, ಥ್ರಿಲ್ಲಿಂಗು ಇನ್ನೊಬ್ರ ಕಡೆಯಿಂದ. ಅಂದರೆ ನಮ್ಮ ಕೋಟ, ಇದು ನನ್ನ ಕೋಟ. ಇದು ಯಾವುದು ಕಾಮಿಡಿ, ಲವ್, ರೊಮ್ಯಾನ್ಸ್ ಇದು ನನ್ನ ಕೋಟ. ಫಸ್ಟ್ನೇ ಸಿನಿಮಾ ಅದು ಮುಹೂರ್ತ ಆಗ್ತಾ ಇರೋದು. ಬಿಗ್ ಬಾಸಲ್ಲಿ ಇದ್ದಾಗ, ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಾಪಟ್ಟೆ ಮಾತಾಡಿದ್ರು. ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮ ಒಬ್ಬರೇ. ನಂಗೆ ಭಾರಿ ಖುಷಿ ಆಯಿತು. ಏನಾಗಿತ್ತು ಗೊತ್ತಿಲ್ಲ, ನಾನು ಹೆಂಡತಿ ಹೇಳಿದಾಗ ಭಾರಿ ಖುಷಿ ಆಯಿತು. ನಿನ್ನ ಬಗ್ಗೆ ಪ್ರಥಮಣ್ಣ ಚೆನ್ನಾಗಿ ಮಾತಾಡೋದಕ್ಕ ಪ್ರಥಮಣ್ಣವರೊಬ್ಬರು ಮತ್ತು ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿರುತ್ತೆ. ಭಾರಿ ಖುಷಿ ಆಯಿತು ನನಗೆ ಬಿಗ್ ಬಾಸಲ್ಲಿ ಇದ್ದಾಗ. ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ, ಅಣ್ಣ ಇಲ್ಲ ನಿನ್ಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ, ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಆ ಸಿನಿಮಾ ಯಾವ್ದು ಅಂದರೆ ಕೊಕೇನ್ ಅಂತ ಹೇಳಿದ್ರು. ಕೊಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಭಾರಿ ಕಾಮಿಡಿ ಆಗಿ ನಿಜವಾಗ್ಲೂ ಕಾಮಿಡಿ ಆಗಿ ತಗೊಂಡ್ಬಿಟ್ಟಿದೆ. ಅಯ್ಯೋ ಮಾತಾಡ್ತಾ ಇರ್ತಾರೆ, 100 ಮಾತಲ್ಲಿ ನಂದೊಂದು ಮಾತು ಹಾಕಿರ್ತಾರೆ, ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ.
ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ, ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತ ಇದೆ ಬರಲೇಬೇಕು ಅಂದಾಗ 100% ಎದೆ ಮೇಲೆ ಹಾಕೋಬಿಟ್ಟೆ. ಈ ಸಿನಿಮಾ ಆಗುತ್ತೆ 100% ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು. ಭಾರಿ ಖುಷಿ ಆಯ್ತು ನನಗೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಗೌರವ್ ವೆಂಕಟೇಶ್ ಸರ್, ನಂಗೆ ಭಾರಿ ಖುಷಿ ಆಗುತ್ತೆ. ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ, ಭಾರಿ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಆಮೇಲೆ BC ಪಾಟೀಲ್ ಸರ್ ಹೋಗ್ತವ್ರೆ, ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳಬೇಕು. ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಂದರೆ BC ಪಾಟೀಲ್ ಸರು. ಕೌರವ ಸಿನಿಮಾನ ನಮ್ಮ ಮನೇಲಿ TV ಇರಲಿಲ್ಲ, ಟೇಪ್ ರೆಕಾರ್ಡ್ ಇತ್ತು, ಆಡಿಯೋದ ಮುಖಾಂತರ ಸಿನಿಮಾ ಕೇಳ್ತಾ ಇದ್ವಿ. ಆಗ ನಾನು ಒಂದು 10-20 ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ ಒಂದು 50 ಸರಿ ಕೇಳಿದ್ದೀನಿ. ನಮ್ಮ ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತ್ತಿ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ BC ಪಾಟೀಲ್ ಸರು. ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ, ನಂಗೆ ಭಾರಿ ಖುಷಿ ಆಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಲವ್ ಯು ಸರ್. ನಿಮ್ಮ ಪಾತ್ರದ ಬಗ್ಗೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಓಂ ಪ್ರಕಾಶ್ ರಾವ್ ಸರ್, ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು. ನಿಜಕ್ಕೂ ಆ ಒಂದು ಪಾತ್ರಕ್ಕೆ 100% ಜೀವ ತುಂಬ್ತೀನಿ. ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಈಗಾಗಲೇ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅಣ್ಣನ ಜೊತೆ. ಎಲ್ಲೋ ಒಂದು ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅಣ್ಣ ಥ್ಯಾಂಕ್ ಯು, ನಿಮ್ಮ ಆಪರ್ಚುನಿಟಿ ನಾನು ಯಾವತ್ತೂ ನಾನು ಪಾತ್ರದ ಬಗ್ಗೆ ಹೇಳೋಣ, ಏನು ಕೊಟ್ಟಿದ್ದಾರೆ? ಕಾಮಿಡಿ ಪಾತ್ರ, ಅವ್ರದೇ ಟ್ವಿಸ್ಟು. ಅದು ಇನ್ನೊಂದೇನು ಅಂತ ಹೇಳಿದ್ರೆ, ಟು ಬಿ ಫ್ರ್ಯಾಂಕ್ ಏನಂದರೆ, ಬೇರೆ ಎಲ್ಲವನ್ನೂ ಹೇಳಿದೆ, ಇವರೊಬ್ಬರದ್ದು ಯಾಕೆ ಹೇಳಂಗಿಲ್ಲ ಅಂದರೆ, ಈತ ಮಾಡೋ ಒಂದು ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ರಾವ್ ಕೊಡೋಂಥ ಲಿಂಕು ಏನೋ ಜಿಯೋಗ್ರಫಿಕಲಿ ಏನೇನೋ ಚೇಂಜ್ ಆಗುತ್ತೆ. ಅದಕ್ಕೆ ಅದೊಂದು ವಿಚಾರ ಹೇಳಂಗಿಲ್ಲ, ಎಲ್ಲನೂ ಹೇಳ್ಬೋದು. ಯಪ್ಪ ಕೊಡೋಂಥ ಟ್ವಿಸ್ಟ್ಗೆ ಇವರು ಓಂ ಪ್ರಕಾಶ್ ರಾವ್ ಮಾಡೋ ಕೆಲಸಕ್ಕೆ ಹಂಗೆಲ್ಲ ಆಗೋಯ್ತದೆ. ಸೊ ಇದು ಒಂದು ವಿಶೇಷವಾದ ಪ್ರಯತ್ನ. ಎಲ್ಲ ಸ್ನೇಹಿತರು ಜೊತೆಗೂಡಿ ಒಂದಷ್ಟು ಮಾಡಿದ್ದಾರೆ. ನನ್ನ ಸ್ನೇಹಿತರೆಲ್ಲ ಸೇರಿ ಒಂದು ಮಾಡೋಣ ಅಂತ ಒಂದು ತಿಳ್ಕೊಳ್ಳಿ. ನಾನೆಲ್ಲ ಬಂಧುಗಳು ಕೇಳ್ಕೊಳ್ಳೋವಂಥದ್ದು, ಈಗಿನ ಕಾಲದಲ್ಲಿ ಪ್ರೊಡಕ್ಷನ್ ತುಂಬ ರಿಸ್ಕು. ನನ್ನ ಸ್ನೇಹಿತರೆಲ್ಲ ಜೊತೆ ನಿಂತ್ಕೊಂಡ್ರು, ಇಲ್ಲ ಪ್ರಥಮ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದವ್ರು ಸಪೋರ್ಟ್ ಕೊಡಿ. ನಾನು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿತಾ ಇಲ್ಲ, ನಾನೇ ಅಖಾಡದಲ್ಲಿ ಇಳಿದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ನನಗೆ ಸಿನಿಮಾ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ, ಕಳಕಳಿ ಇದೆ, ಆಸಕ್ತಿ ಇದೆ. ದಯವಿಟ್ಟು ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ಹಠ ಇದೆ. ನೋಡಿ, ಈ ಸಿನಿಮಾಗೆ 5 ಆ್ಯಕ್ಷನ್ ಬೇಕಿತ್ತು. ನಿಧಾನ ಒಂದೇ ಒಂದು ಮಾತು ಹೇಳ್ತೀನಿ, ಈ ಸಿನಿಮಾಗೆ 5 ಆ್ಯಕ್ಷನ್ ಇದೆ. ಈ ಸಿನಿಮಾದಲ್ಲಿ ನಾನು ಯಾವತ್ತೂ ಆ್ಯಕ್ಷನ್ ಇಷ್ಟು ನಿರೀಕ್ಷೆ ಮಾಡಲ್ಲ. ನೀವು ಅಲ್ಲೇ ಯೋಚನೆ ಮಾಡಿ, ಸಿನಿಮಾಗೆ ಏನು ಕೊಡಬೇಕು ಅದನ್ನು ಬಹಳ ಡೆಡಿಕೇಶನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಪೇಟ್ರಿಯಾಟಿಸಮ್ ಬಗ್ಗೆ ಸಿನಿಮಾ ಇದು. ಸೊ ಇಂಥ ಒಂದು ಚಾಲೆಂಜಸ್ ನಾನು ತೊಗೊಂಡಾಗ ನಾನು ನಿಮ್ಮಿಂದ ಅದೇ ಪ್ರಮಾಣದ ನಿರೀಕ್ಷೆ ಮಾಡ್ತೀನಿ. ನಾನು ಮಾಧ್ಯಮದವ್ರಿಗೆ ಒಂದು ಮಾತು ಕೇಳ್ಕೊಡ್ತೀನಿ, ದಯವಿಟ್ಟು ಇದೊಂದು ಮಾತ್ರ ಗಮನಿಸಿ. ನೀವೆಲ್ಲ ಕಲಾವಿದರು ಬೆಳೆಸಿದ್ದೀರಾ, ಸ್ಪಷ್ಟವಾಗಿ ಹೇಳ್ತೀನಿ, ಇದೊಂದು ಮಾತ್ರ ಗಮನಿಸಿ. ಬೇಕಾದ್ರೆ ಇಷ್ಟೆಲ್ಲದಕ್ಕಿಂತ ಒಂದು ಮಾತು ಹೇಳ್ತೀನಿ, ನಾನು ಮಾಧ್ಯಮಕ್ಕೆ ಒಂದು ಮಾತು ಹೇಳ್ತೀನಿ, ಬಹಳ ಗಮನಿಸಿ. ನೀವು ಎಲ್ಲ ಕಲಾವಿದರು ಬೆಳೆಸಿದ್ದೀರಾ, ಯಾರು ಹೊಸಬ್ರು ಬಂದಿದ್ದಾರೋ ಅವ್ರು ಸ್ಟಾರ್ ಆಗೋ ತನಕ ಎಲ್ಲರೂ ಬೆಳೆಸಿದ್ದೀರಾ, ಸಂತೋಷ. ನೀವು ಕಲಾವಿದರನ್ನ ಬೆಳೆಸಿ, ನಿಮಗೆ ಕೈಗೆ ಸಿಗದಿರೋಷ್ಟು ಬೆಳೆಸಬೇಡಿ. ನಾನು ಅಷ್ಟೇ ಹೇಳ್ತೀನಿ. ನೀವು ಕಲಾವಿದರನ್ನ ಬೆಳೆಸಿ, ಕೈಗೆ ಸಿಗದಿರೋ ಅಷ್ಟು ಅವ್ರು ನೆಲದಿಂದ 6 ಅಡಿ 3 ಅಡಿ ಕಾಲು ಮೇಲೆ ಹೋಗೋಷ್ಟು ಬೆಳೆಸಬೇಡಿ. ಅಲ್ಲ, ಸಂತು ಏನೋ ಹೇಳ್ತಾ ಇದ್ರು, ಹೇಳು. ಅದೇ ಒಂದು ಅದ್ಭುತವಾದಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ಪ್ರಥಮಣ್ಣ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾಳೆಯಿಂದನೇ ಶೂಟಿಂಗ್ ಕಮೆನ್ಸ್ ಆಗುತ್ತೆ. ಖಂಡಿತವಾಗ್ಲೂ 100% ಎಫರ್ಟ್ ಹಾಕಿ ಒಂದು ಸಿನಿಮಾನ ಚೆನ್ನಾಗಿ ಮುಗಿಸ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ಇದ್ರ ಮಧ್ಯದಲ್ಲಿ ಗಿಲಿ ಶೂಟಿಂಗ್ ಇರ್ತದೆ, ಅದಕ್ಕೂ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೆಂಗೆ ಮಾಡ್ತಾರೆ ಸಹಕಾರ ಮಾಡ್ತೀನಿ ಅಂತ ಹೇಳೋರೆ. ಹೊಡೆಯೋದು ನೋಡೋದು ಬಿಸ್ಪಡ್ಕೊಳಕ್ಕಾಯ್ತಾ? ಯಾವುದು ನಿನ್ನ ಹೆಂಡತಿ ನಿಂಗೆ ಹೊಡೆಯೋದು ನೋಡೋಕ್ಕೆ ಕಾಯ್ತಾ ಇರೋದನ್ನು. ಅವ್ರನ್ನ ಒಂದು ಪಾತ್ರ ಹಾಕೊಂಡ್ಬಿಡಿ ಅವ್ರ ವೈಫ್ನ. ಅಯ್ಯೋ, ಸೆಟ್ ಶೂಟಿಂಗ್ ನಿಂತೋಯ್ತದೆ ಕಣನ, ಸೆಟ್ ಎಲ್ಲ ಹೊಡೆದಾಡ್ಕೊಬಿಡ್ತಾರೆ. ಬೇಡ, ಕಷ್ಟಪಟ್ಟು. ಇದರಲ್ಲಿ ನನಗೆ ನಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಗೌರವ್ ವೆಂಕಟೇಶ್ ಅವ್ರಿಗೂ ಮತ್ತು ಪ್ರಥಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಪ್ರಥಮ್ ಅವರು ತುಂಬಾ ಸಾಹಸ ಪಟ್ಟು ನನ್ನ ನಂಬರ್ನ ಹುಡುಕಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ನನಗೆ ಸ್ಟೋರಿ ಹೇಳಿ, ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಒಪ್ಪಿಸಿದ್ದಾರೆ. ಸಂತೋಷ್ ಅವ್ರು ಹೇಳ್ದಂಗೆ ನನಗೂ ಗೊತ್ತಿಲ್ಲ, ಯಾಕಂದರೆ ನನಗೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಎಲೆಕ್ಷನ್ ಮುಂಚೆನೇ ಡಿಸ್ಕಷನ್ ಆಗಿತ್ತು. ಸೊ ಏನು ಫೋನ್ ಬರಲಿಲ್ಲ, ಸೆಕೆಂಡ್ ಫೇಸ್ ಒಟ್ಟಲ್ಲಿ ಏನು ಫೋನ್ ಬರಲಿಲ್ಲ. ನಾನು ಸುಮ್ಮನೆ ಅದೇ ಓಕೆ ಮಾಡ್ತೀನಿ ಅಂತ ನಾನು ಫಾಲೋಅಪ್ ಮಾಡಲಿಲ್ಲ. ಬಟ್ ಹೇಳ್ದಾಗೇ ಒಂದು ವಾರ ಇದ್ದಂಗೆ ನನಗೆ ಫೋನ್ ಮಾಡಿ, ಇಲ್ಲ ಕನ್ಫರ್ಮು ಈ ಥರ ಮುಹೂರ್ತ ಇರುತ್ತೆ ಬನ್ನಿ ಅಂತ ಹೇಳಿ ಇವರು ಹೇಳಿದ್ರು, ಗೌರವ್ ಸರ್ ಹೇಳಿದ್ರು. ಸೊ ನೆಗೆಟಿವ್ ಶೇಡಲ್ಲಿ ಮಾಡ್ತಾಯಿದ್ದೀನಿ. ಇವ್ರ ನಂಬಿಕೆಗೆ ನಾನು ನನ್ನ ಕಡೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. 2 ಪಾತ್ರ ಮಾಡ್ತಿದ್ದೀರಾ? ಕೊರಿಯೋಗ್ರಫಿನೂ ಇಲ್ಲ ಸರ್, ಬರೀ ನಟನೆ ಅಷ್ಟೇ, ಬರೀ ಆ್ಯಕ್ಟಿಂಗ್ ಅಷ್ಟೇ. ಇಲ್ಲ